ಇಡೀ ಕರ್ನಾಟಕದಾದ್ಯಂತ ಈಗಾಗಲೇ ಮನೆ ಇದ್ದವರಿಗೆ, ಮನೆಯು ಹಳೆಯದಾಗಿದ್ದವರಿಗೆ, ಅಲ್ಪ ಸ್ವಲ್ಪ ರಿಪೇರಿ ಕೆಲಸ ಉಳಿಸಿಕೊಂಡಿದ್ದವರಿಗೆ ಹಾಗೂ ಮನೆಯು ಹಳೆಯದಾಗಿದ್ದು ಅದನ್ನು ರಿಪೇರಿ ಕೆಲಸ ಮಾಡಿಕೊಳ್ಳಲು ಬಯಸುವವರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಇರಲು ಸ್ವಂತ ಮನೆ ಇಲ್ಲದವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಈಗಾಗಲೇ ಸಾಕಷ್ಟು ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಈಗ ರಾಜ್ಯದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಈಗಾಗಲೇ ವಾಸ ಮಾಡ್ತಾ ಇರೋ ಮನೆಗಳಿಗೆ ರಿಪೇರಿ ಕೆಲಸ ಮಾಡಿಕೊಳ್ಳಲು ಕೂಡ ಅಂದ್ರೆ ಮನೆ ಹಳೆಯದಾಗಿದ್ದು ಅದನ್ನು ರೆನೋವೇಟ್ ಮಾಡಿಕೊಳ್ಳಲು ರಾಜ್ಯ ಸರ್ಕಾರದಿಂದ ಸಹಾಯಧನವನ್ನು ನೀಡಲು ಮುಂದಾಗಿದ್ದು. ಹಾಗಾಗಿ ಇರಲು ಸ್ವಂತ ಮನೆ ಇಲ್ಲದವರಿಗೆ ಹಾಗೂ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರಿಗೆ, ಸ್ವಂತ ಜಾಗ ಇಲ್ಲದವರಿಗೆ ರಾಜ್ಯದ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿರುವ ಸರ್ಕಾರದಿಂದಾಗಿ ಉಚಿತ ಮನೆಗಳನ್ನು ಕೂಡ ನೀಡಲಾಗ್ತಾ ಇದ್ದು ಈಗಾಗಲೇ ಹೊಸ ಅರ್ಜಿಗಳು ಆರಂಭಗೊಂಡಿವೆ. ಇನ್ನು ಈಗಾಗಲೇ ಸ್ವಂತ ಮನೆ ಇದ್ದು ಅದು ಹಳೆಯದಾಗಿದ್ದು ಸಾಕಷ್ಟು ದುರಸ್ತಿ ಕೆಲಸ ಉಳಿಸಿಕೊಂಡಿದ್ರೆ ಅಥವಾ ನೀವೇನಾದ್ರೂ ಮನೆ ರಿಪೇರಿ ಕೆಲಸ ಮಾಡಿಕೊಳ್ಳಲು ಬಯಸುತ್ತಿದ್ರೆ ಸರ್ಕಾರದಿಂದ ನಿಮಗೆ 2.5 ಲಕ್ಷ ಹಣ ನೀಡಲಾಗ್ತಾ ಇದ್ದು ಅದನ್ನು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದಾಗಿದೆ. ಬನ್ನಿ, ಇಷ್ಟಕ್ಕೂ ಈಗಾಗಲೇ ಸ್ವಂತ ಮನೆ ಇದ್ದವರಿಗೆ ಅಥವಾ ಸ್ವಂತ ಮನೆ ಇಲ್ಲದವರಿಗೆ ರಾಜ್ಯ ಸರ್ಕಾರವು ಹೊಸ ಅರ್ಜಿಗಳನ್ನು ಕರೆಯಲಾಗಿದ್ದು ಅದನ್ನು ಅರ್ಜಿ ಸಲ್ಲಿಸಿ ಸರ್ಕಾರದಿಂದ ಕೇವಲ 21 ಕೆಲಸದ ದಿನಗಳಲ್ಲಿ ಹಣವನ್ನು ನೇರವಾಗಿ ನಮ್ಮ ಖಾತೆಗೆ ಡಿಬಿಟಿ ಮೂಲಕ ಪಡೆದುಕೊಳ್ಳಬಹುದಾಗಿತ್ತು. ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವ ನಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ. ಯೋಜನೆಯಡಿ ಸರ್ಕಾರವು ಬಡ ಕುಟುಂಬಗಳಿಗೆ ಹೊಸ ಮನೆ ಕಟ್ಟಲು ಅಥವಾ ಹಳೆಯ ಮನೆಯನ್ನ ಬಲಪಡಿಸಲು ಲಕ್ಷಾಂತರ ರೂಪಾಯಿ ಸಹಾಯಧನ ನೀಡ್ತಾ ಇದೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ವಸತಿ ಅಮಾನತೆಯನ್ನ ಕಡಿಮೆ ಮಾಡುವುದು, ಕುಟುಂಬದ ಜೀವನ ಮಟ್ಟವನ್ನು ಉನ್ನತಗೊಳಿಸುವುದು ಮತ್ತು ಮನೆ ಕಟ್ಟುವ ಕೆಲಸದ ಮೂಲಕ ಸ್ಥಳೀಯ ಕಾರ್ಮಿಕರಿಗೆ ಉದ್ಯೋಗ ಸೃಷ್ಟಿಸುವುದು ಇದರ ಇತರ ಗುರಿಗಳಾಗಿವೆ. ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಯಾರ್ಯಾರು ಅರ್ಹರು? ಅರ್ಜಿ ಸಲ್ಲಿಸಲು ಕೆಲವು ಸ್ಪಷ್ಟ ನಿಯಮಗಳಿವೆ. ಕುಟುಂಬ ವಾರ್ಷಿಕ ಆದಾಯ 3 ಲಕ್ಷವರೆಗಿರಬೇಕು. ಬಿಪಿಎಲ್, ಅಂತ್ಯೋದಯ ಅಥವಾ ಎಪಿಎಲ್ ಕಾರ್ಡ್ ಚೀಟಿ ಹೊಂದಿರಬೇಕು. ಸಂಪೂರ್ಣ ಮನೆ ಇಲ್ಲದಿರಬೇಕು ಅಥವಾ ಹಳೆ ಮನೆ ಸಂಪೂರ್ಣ ಹಾಳಾಗಿದ್ರೆ ಮಾತ್ರ ಅರ್ಹರಿರ್ತಾರೆ. ಕನಿಷ್ಠ 20-30 ಅಥವಾ 30-40 ಅಡಿ ಗಾತ್ರದ ಸ್ವಂತ ಜಾಗ ಇರಬೇಕು. ಗ್ರಾಮ ಪಂಚಾಯಿತಿ ಸ್ಥಳೀಯ ಸಂಸ್ಥೆಯಿಂದ ಮಂಜೂರಾದ ಜಾಗ ಮಾತ್ರ ಮಾನ್ಯ. ಆಧಾರ್ ಕಾರ್ಡ್, ವೋಟರ್ ಐಡಿ ಮತ್ತು ಬ್ಯಾಂಕ್ ಖಾತೆ ಕಡ್ಡಾಯ. ಮನೆಯ ಮಾಲೀಕತ್ವ ಮಹಿಳೆಯರ ಹೆಸರಿಗೆ ನೀಡೋದು ಅಗತ್ಯತೆಯಾಗಿದೆ. ಈ ಯೋಜನೆಯ ಅಡಿ ಬಸವ ವಸತಿ, ಬಸವಶ್ರೀ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿವಾಸ ಯೋಜನೆ, ದೀನದಯಾಳು ಉಪಾಧ್ಯಾಯ ಯೋಜನೆ ಸೇರಿವೆ. ಹೊಸ ಮನೆ ಕಟ್ಟುವವರಿಗೂ ಹಳೆಯ ಮನೆ ರಿಪೇರಿ ಮಾಡುವವರಿಗೂ ಪ್ರತ್ಯೇಕ ಸೌಲಭ್ಯಗಳಿವೆ. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಸಿಗುವ ಸಹಾಯಧನ ಎಷ್ಟು? ಸರ್ಕಾರವು ಪ್ರದೇಶಕ್ಕೆ ಅನುಗುಣವಾಗಿ ಸಹಾಯಧನವನ್ನು ನೀಡುತ್ತೆ. ಗ್ರಾಮೀಣ ಪ್ರದೇಶಗಳಲ್ಲಿ 1,75,000ದಿಂದ 2 ಲಕ್ಷ ರೂಪಾಯಿಗಳವರೆಗೆ, ನಗರ ಮತ್ತು ಪುರಸಭೆ ಪ್ರದೇಶಗಳಲ್ಲಿ 2,25,000ದಿಂದ 2.5 ಲಕ್ಷ ರೂಪಾಯಿಗಳವರೆಗೆ ಸಿಗುತ್ತೆ. ಈ ಹಣವನ್ನ 3 ಹಂತಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ. ಮೊದಲನೇ ಕಂತು ಪಾಯವಾರ ಮತ್ತು ಆಧಾರ ಕಾಮಗಾರಿ ಮುಗಿದ ನಂತರ 40%. ಎರಡನೇ ಕಂತು ಗೋಡೆಗಳು ಮತ್ತು ಚಾವಣಿ ಪೂರ್ಣಗೊಂಡಾಗ 40%. ಮೂರನೇ ಕಂತು ಮನೆ ಸಂಪೂರ್ಣ ಪೂರ್ಣಗೊಂಡು ಬಾಗಿಲು ಕಿಟಕಿ ಅಳವಡಿಸಿದ ನಂತರ 20%. ಪ್ರತಿ ಹಂತದಲ್ಲಿಯೂ ಸ್ಥಳೀಯ ಅಧಿಕಾರಿಗಳು ತಪಾಸಣೆ ನಡೆಸಿ ಫೋಟೋಗಳನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿಸಿದ ನಂತರನೇ ಮುಂದಿನ ಕಂತು ಬರುತ್ತೆ. ಇದು ಪಾರದರ್ಶಕತೆಯನ್ನ ಖಾತ್ರಿಪಡಿಸುತ್ತೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲಾತಿಗಳು: ಕುಟುಂಬದಲ್ಲಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಪ್ರತಿ, ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್, ಭೂಮಿ ದಾಖಲೆಗಳು ಅಂದ್ರೆ ಆರ್ಟಿಸಿ, ಪಹಣಿ ಅಥವಾ ಈ ಆಸ್ತಿ ಪತ್ರ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್ನ ಮುಂಭಾಗದ ಪ್ರತಿ, ಹಳೆಯ ಮನೆಗಿದ್ರೆ ಅಥವಾ ಹಾಳಾದ ಸ್ಥಿತಿ ಫೋಟೋಗಳು, ವೋಟರ್ ಐಡಿ ಅಥವಾ ಇತರೆ ಗುರುತಿನ ಚೀಟಿ. ಅರ್ಜಿ ಸಲ್ಲಿಸಲು ಸರಳ ವಿಧಾನ: ಸಮೀಪದ ಗ್ರಾಮ 1 ಕೇಂದ್ರ, ಅಟಲ್ಜಿ ಸೇವಾ ಕೇಂದ್ರ ಅಥವಾ ನಗರ ಸೇವಾ ಕೇಂದ್ರಕ್ಕೆ ತೆರಳಿ ರಾಜೀವ್ ಗಾಂಧಿ ವಸತಿ ಯೋಜನೆ ಮತ್ತು ಆಶ್ರಯ ಯೋಜನೆ ಫಾರ್ಮ್ ಆಯ್ಕೆ ಮಾಡಿ ಎಲ್ಲ ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅರ್ಜಿ ಸಲ್ಲಿಸಿದ ತಕ್ಷಣ ಒಂದು ರೆಫರೆನ್ಸ್ ನಂಬರ್ ಸಿಗುತ್ತೆ. ಇದನ್ನು ಎಚ್ಚರಿಕೆಯಿಂದ ಇಟ್ಕೊಳ್ಳಿ. ನಂತರ ಸ್ಥಳೀಯ ಅಧಿಕಾರಿಗಳು ಮನೆ ಅಥವಾ ಜಾಗ ತಪಾಸಣೆ ಮಾಡ್ತಾರೆ. ಪರಿಶೀಲನೆ ನಂತರ ಮಂಜೂರಾತಿ ಬಂದರೆ ಮೊದಲ ಕಂತು ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ. ಎಲ್ಲ ದಾಖಲೆಗಳಲ್ಲಿ ವಿಳಾಸ ಒಂದೇ ಇರಬೇಕು. ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಲೇಬೇಕು. ಬ್ಯಾಂಕ್ ಖಾತೆ ಸಕ್ರಿಯವಾಗಿರಲಿ ಮತ್ತು ಡಿಬಿಟಿ ಎನೇಬಲ್ ಆಗಿರಬೇಕು. ಮನೆ ಕಟ್ಟುವ ಪ್ರತಿ ಹಂತದಲ್ಲಿಯೂ ಫೋಟೋ ತೆಗೆದು ಸಮಯಕ್ಕೆ ಸರಿಯಾಗಿ ಅಪ್ಲೋಡ್ ಮಾಡಿಸಿ. ಏಜೆಂಟ್ಗಳ ಮಾಹಿತಿಗೆ ಮರುಳಾಗದೆ ನೇರ ಸರ್ಕಾರಿ ಕಚೇರಿಗೆ ತೆರಳಿ.
ಹಿಂದೆ ದಾಖಲೆಗಳನ್ನು ಸಿದ್ಧಪಡಿಸಿ ಸಮೀಪದ ಸೇವಾ ಕೇಂದ್ರಕ್ಕೆ ತೆರಳಿ ನಿಮ್ಮ ಕನಸಿನ ಮನೆಯತ್ತ ಮೊದಲ ಹೆಜ್ಜೆ ಇಡಿ. ನಿಮ್ಮ ಕುಟುಂಬದ ಭವಿಷ್ಯ ಈ ಒಂದು ಅರ್ಜಿಯಿಂದ ಬದಲಾಯಿಸಬಹುದು.